ನಮಸ್ಕಾರ ಎಲ್ಲರಿಗೆ ಸಜ್ಜಲಾರ್ದಂತರ ಮಾತಾಡ್ತಿರೋದು ಕುಶಲ ವೇಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಶುಭರಾತ್ರಿ. ಆಯ್ತು, ಇಲ್ಲಿಗೆ ವಿಡಿಯೋ ಮುಗಿಯಿತು. ನಿಮ್ಗೆಲ್ರಿಗೆ ಸಹ ಗೊತ್ತುಂಟು, BGT ಸೆಕೆಂಡ್ ಟೆಸ್ಟ್ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ ಅಡಿಲೇಡಲ್ಲಿ ನಡೆದಂಥ ಮ್ಯಾಚ್. ಅಡಿಲೇಡಲ್ಲಿ ಭಾರತ ಪೂರ್ತಿ ಬುಡ ಮೇಲಾಗಿ ಹೋಯಿತು. 10 ವಿಕೆಟ್ಗಳ ಭರ್ಜರಿ ಜಯ ಆಸ್ಟ್ರೇಲಿಯಾಕ್ಕೆ, ಅಥವಾ ನಮಗೆ 10 ವಿಕೆಟ್ಗಳ ಹೀನಾಯ ಸೋಲು ಅಂತ ಹೇಳ್ಬೋದು. ನಾವು ಅವರ ಜಯ ಅಂತ ಹೇಳೋಕ್ಕಿಂತ ಸಹ ನಮ್ಮ ಹೀನಾಯ ಸೋಲು ಅಂತ ನಾವು ಅರಿತುಕೊಳ್ಳಬೇಕಾಗಿರೋದು ಈ ಕ್ಷಣದಲ್ಲಿ ಬಹಳ ಬಹಳ ಇಂಪಾರ್ಟೆಂಟು. ರೋಹಿತ್ ಶರ್ಮಾ ಅವರು ವಾಪಸ್ ಬಂದರು ತಂಡಕ್ಕೆ, ಕ್ಯಾಪ್ಟನ್ಸಿ ಚುಕ್ಕಾಣಿಯನ್ನು ಹಿಡಿದ್ರು. ಆ್ಯಂಡ್ ಅವರ ಕ್ಯಾಪ್ಟನ್ಸಿಯಲ್ಲಿ ಬಂದಂತಹ 4ನೆಯ ಸತತ ಸೋಲು, ಸತತ 4 ಮ್ಯಾಚ್ಗಳನ್ನು ಭಾರತ ಸೋತಿದೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್ಪಲ್ಲಿ. ಸೊ ಅವರ ಪರ್ಸ್ನಲ್ ಫಾರ್ಮು ಕೈ ಕೊಟ್ಟಿದೆ. ಲಾಸ್ಟ್ 12 ಮ್ಯಾಚಲ್ಲಿ ಐ ಥಿಂಕ್ ಅವರದು ಒಂದೇ ಒಂದು 50 ಅಂತ ಅಂದ್ಕೊಳ್ತೇನೆ. 12 ಇನ್ನಿಂಗ್ಸ್ 12 ಮ್ಯಾಚ, ಕರೆಕ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಅವರ ಪರ್ಸ್ನಲ್ ಫಾರ್ಮ್ ಇಲ್ಲ. ಆ್ಯಂಡ್ ಈ ಥರದೊಂದು ಕೆಟ್ಟ ರೆಕಾರ್ಡು. ಫಸ್ಟ್ ಟೆಸ್ಟ್ ಭಾರತ 295 ರನ್ಗಳಿಂದ ಗೆದ್ದ ಮೇಲೆ ಮೊಮೆಂಟಮ್ ಭಯಂಕರ ನಮ್ಮ ಕಡೆ ಇದ್ದದು. 10 ದಿನಗಳ ಒಂದು ರೆಸ್ಟ್ ಇತ್ತು. 10 ದಿನದ ರೆಸ್ಟಲ್ಲಿ ಎಂತಾಯ್ತು ಅಂತ ಗೊತ್ತಿಲ್ಲ. ಈ ಮ್ಯಾಚಲ್ಲಿ ಪೂರ್ತಿ ಉಲ್ಟಾ. ಈಗ ಮೊಮೆಂಟಮ್ ಪೂರ್ತಿ ಆಸ್ಟ್ರೇಲಿಯಾ ಕಡೆಗೆ ಹೋಗಿದೆ. 10 ವಿಕೆಟ್ಗಳು ಭರ್ಜರಿ ಜಯ ಅವರಿಗೆ. ಸೊ ಇವಾಗ ನಮ್ಮದು ಎಂಥ ಬ್ಯಾಟಿಂಗ್ ಅಂತ ಅರ್ಥ ಆಗ್ಲಿಲ್ಲ. ನೋಡಿ, 2.25 ದಿನದಲ್ಲಿ ಮ್ಯಾಚ್ ಮುಗ್ದಾಗಿದೆ. 2.25 ಸಲ, 2.25 ಸಲ, 3 ದಿನ ಸಲ, 2.25 ದಿನದಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾದ ಸೆಕೆಂಡ್ ಟೆಸ್ಟ್ ಪೂರ್ತಿ ಮುಗಿದಾಯಿತು. ಸೊ ಅರ್ಧ ಸಾಡಲಿಲ್ಲ. 5 ಮ್ಯಾಚ್ಗಳ ಏನು ಟೆಸ್ಟ್ ಗಡುವು ಇರ್ತದೆ ಅದರದ್ದು ಅರ್ಧ 2.5 ದಿನ ಸಾಗಲಿ, 2 ಕಾಲಿಗೆ ಮುಗಿದಿದೆ ಅಂತಂದರೆ ಭಾರತದ ಕಡೆಯಿಂದ ದೆರ್ ವಾಸ್ ನೋ ಕಾಂಪಿಟೇಷನ್ ಎಟ್ ಆಲ್. ಹಾಗಂತ ಹಾಗಿದ್ರೆ ಬ್ಯಾಟಿಂಗಿಗೆ ಪೂರಕವಾಗಿರೋಂಥ ಪಿಚ್ ಅಲ್ಲ ಎಂತ ಮಾರ್ರೆ. ಬ್ಯಾಟಿಂಗ್ ಅಷ್ಟು ಕಷ್ಟ ಇದ್ದಿದ್ರೆ ಹೆಡ್ 140 ಹೊಡಿಲಿಕ್ಕೆ ಆಗ್ತಾ ಇತ್ತಾ? ಇಟ್ ಈಸ್ ಟ್ರೂಲಿ ಅ ಕಾಂಪಿಟೇಟಿವ್ ಪಿಚ್. ಕಾಂಪಿಟೇಟಿವ್ ಪಿಚ್ಚಲ್ಲಿ ಆದಂತಹ ಮ್ಯಾಚ್ ಹೊರತು ಬ್ಯಾಟಿಂಗಿಗೆ ಅಯೋಗ್ಯವಾಗಿರುವಂತಹ ಪಿಚ್ಚಲ್ಲಿ ಮ್ಯಾಚ್ ಆದದಲ್ಲ. ಅಥವಾ ಫಸ್ಟ್ ಬಾಲಿಂದವೇ ಟರ್ನ್ ಆಗ್ತಾಯಿತ್ತು, ಅಥವಾ ಓವರ್ ಸ್ವಿಂಗ್ ಆಗ್ತಾಯಿತ್ತು, ಆ ಥರ ಏನಲ್ಲ. ಪಿಂಕ್ ಬಾಲ್, ಎಸ್, ಅದು ಸ್ವಲ್ಪ ಬೌನ್ಸ್ ಆಗ್ತದೆ, ಎಲ್ರಿಗೆ ಸಹ ಗೊತ್ತುಂಟು. ಆ್ಯಂಡ್ ಭಾರತ ಪಿಂಕ್ ಬಾಲ್ ಟೆಸ್ಟ್ ಭಾರತ ನೆಲದಲ್ಲಿ ಆಡೋದಿಲ್ಲ, ಅದೆಲ್ಲ ರೀಸನ್ ಕೊಡ್ಬೋದು. ಬಟ್ ಸ್ಟಿಲ್ ಕಾಂಪಿಟೇಷನ್ನೇ ಕೊಡದಿದ್ದಷ್ಟು ಕೆಟ್ಟ ಪ್ರದರ್ಶನ ಕೊಟ್ಟು ಭಾರತ ಔಟ್ ಆದದ್ದು ಭಾರತದ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂಥರ ಬೇಸರ ತರಿಸಿದೆ. ಈ ಒಂದು ಸೋಲಿನಿಂದ ಭಾರತ WTC ಏನು ರೇಸಲ್ಲಿ ಪಾಯಿಂಟ್ಸ್ ಟೇಬಲಲ್ಲಿ 3ನೇ ಸ್ಥಾನಕ್ಕೆ ಕುಸಿದಿದೆ. ಆಸ್ಟ್ರೇಲಿಯಾ ಫಸ್ಟ್ ಸ್ಥಾನಕ್ಕೆ ಹೋಗಿದೆ, ಸೆಕೆಂಡ್ ಸ್ಥಾನದಲ್ಲಿ ಸೌತ್ ಆಫ್ರಿಕಾ ಇದೆ. ಸೊ ಭಾರತ ಈ WTC ಫೈನಲ್ ಎಲ್ಲ ಬಿಟ್ಟಾಕಿ ಅದರದ್ದು ಓವರ್ ಕನಸೆಲ್ಲ ಕಾಣಬಾರ್ದು. ಬಟ್ ಆಲ್ ಆಫ್ ಅ ಸಡನ್ ಫಸ್ಟ್ ಟೆಸ್ಟ್ ಅಷ್ಟು ಡಾಮಿನೇಟಿಂಗ್ ವಿಕ್ಟ್ರಿ ಸಿಕ್ಕಿ, ಅದು ಸಹ ಫಸ್ಟ್ ಇನ್ನಿಂಗ್ಸಲ್ಲಿ ಭಾರಿ ಕೆಟ್ಟದಾಗಿ ಆಡಿದರು. ಥ್ಯಾಂಕ್ಸ್ ಟು ಬುಮ್ರಾ ಭಯಂಕರ ಬೌಲಿಂಗ್ ಪ್ರದರ್ಶನ ಮಾಡಿ ಒಳ್ಳೆ ಕಮ್ಬ್ಯಾಕ್ ಬಂತು. ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಚೆಂದ ಮಾಡಿ ಆಡಿದರು ಯಾರು, ಎಸ್ಪೆಷಲಿ ರಾಹುಲ್, ಜೈಸ್ವಾಲ್ ಮತ್ತು ವಿರಾಟ್ ಕೊಹ್ಲಿ ಅವರು ಚೆಂದ ಮಾಡಿ ಆಡಿದರು. ಬಟ್ ಕಂಪ್ಲೇಂಟ್ ಇರೋದು ಅಂತ ಭಾರತ ತಂಡದಲ್ಲಿ ಲಾಸ್ಟ್ ಒಂದು 2 ವರ್ಷದಿಂದ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಬ್ಯಾಟಿಂಗ್ ಯೂನಿಟ್ಟಿಂದ. ಕನ್ಸಿಸ್ಟೆಂಟಾಗಿ ನೀವು ಒಂದೊಂದು ಇನ್ನಿಂಗ್ಸ್ ಇದು ಬಗ್ಗೆ ಮಾತಾಡಬಾರ್ದು. ಗುರು ಲಾಸ್ಟ್ ಇನ್ನಿಂಗ್ಸ್ ಕಿಂಗ್ ಕೊಹ್ಲಿ 100 ಹೊಡೆದಿಲ್ವಾ? ನಾನು ಕನ್ಸಿಸ್ಟೆನ್ಸಿ ಬಗ್ಗೆ ಮಾತಾಡ್ತೇನೆ. ಓವರ್ ಆಲ್ ನಮ್ಮ ತಂಡದ ಬ್ಯಾಟಿಂಗ್ ಯೂನಿಟ್ ಲಾಸ್ಟ್ ಒಂದು 2 ವರ್ಷದಿಂದ ಪೂರ್ತಿ ಹದಗೆಟ್ಟಿದೆ. ಗಿಲ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಒಂದು ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ತಾ ಬರ್ತಾಯಿದ್ರು ಲಾಸ್ಟ್ ಒಂದು 2 ವರ್ಷದಿಂದ. ಜೈಸ್ವಾಲ್ ಹಿಸ್ ಫಾರ್ಮ್ ವಾಸ್ ಗುಡ್. ಬಟ್ ಅಪಾರ್ಟ್ ಫ್ರಮ್ ಇವರಿಬ್ಬರನ್ನು ಬಿಟ್ಟರೆ ನಮ್ಮ ಮೆಜಾರಿಟಿ ಮ್ಯಾಚ್ ಇಂಡಿಯಾದಲ್ಲಿ ಸುಮಾರು ಮ್ಯಾಚ್ಗಳು ಲೋವರ್ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮೆನ್ ಮತ್ತು ಬೌಲರ್ಸು ಸೇರಿ ಅವರೊಂದು ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟು ವಿನ್ ಮಾಡಿಸಿದ ಎಕ್ಸಾಂಪಲ್ಸೇ ಜಾಸ್ತಿ ಇದೆ. ಜಡೇಜಾ, ಅಶ್ವಿನ್ ಇವರು ಕ್ಲಿಕ್ ಆಗ್ತಾಯಿದ್ರು, ಅಥವಾ ಯಾರಾದರೂ ಒಬ್ಬ ಬ್ಯಾಟ್ಸ್ಮೆನ್ ಒಂದು ಲಾಂಗ್ ಇನ್ನಿಂಗ್ಸ್ ಬರ್ತಾಯಿತ್ತು. ಬಟ್ ಪೂರ್ತಿಯಾಗಿ ಒಂದು ಬ್ಯಾಟಿಂಗ್ ಯೂನಿಟ್ ಕ್ಲಿಕ್ ಆದದ್ದು ಭಾರಿ ಅಪರೂಪ ಈ ಒಂದು ಲಾಸ್ಟ್ 2 ವರ್ಷದಲ್ಲಿ. ಈ ಥರದ ಬ್ಯಾಟಿಂಗ್ ಯಾಕೆ ಈ ಥರದ ಇನ್ಕನ್ಸಿಸ್ಟೆಂಟ್ ಬ್ಯಾಟಿಂಗ್ ಪ್ರದರ್ಶನ ಅಂತ ಎಲ್ರಿಗೆ ಸಹ ಒಂಥರ ಭಾರಿ ಬೇಸರದ ಸಂಗತಿ. ಇವಾಗ ನೋಡಿ, ರೋಹಿತ್ ಶರ್ಮಾ ಅವರು ಬಂದರು ಪಡಿಕಲ್ ಅವರ ಪ್ಲೇಸಿಗೆ, ನೆಕ್ಸ್ಟ್ ಗಿಲ್ ಅವರು ಬಂದರು, ಧ್ರುವ್ ಜುರೇಲ್ ಅವ್ರನ್ನ ಹೊರಗಿಟ್ಟರು. ಧ್ರುವ್ ಜುರೇಲ್ ಟೆಕ್ನಿಕಲಿ ವೆರಿ ಸೌಂಡ್ ಬ್ಯಾಟ್ಸ್ಮನ್ ಅಂತವೇ ಎಲ್ಲರೂ ಸಹ ಹೇಳ್ತಿದ್ದು. ಬಟ್ ಅವರಿಗೆ ಪ್ಲೇಯಿಂಗ್ 11ಅಲ್ಲಿ ಆಡುವಂಥ ಅವಕಾಶ ಸಿಗಲಿಲ್ಲ. ಅದಾದ ಮೇಲೆ ಆಕಾಶ್ ದೀಪ್ ಅವರಿಗೆ ಸಿಕ್ಕಂಥ ಒಂದು ಚಾನ್ಸ್ ಏನೇನು ಸಿಕ್ಕಿದೆ ಅವಕಾಶ, ಅದನ್ನೆಲ್ಲ ತುಂಬ ಚೆನ್ನಾಗಿ ಉಪಯೋಗಿಸಿಕೊಂಡಿದ್ದಾರೆ. ಶಮಿ ಅವ್ರ ಥರವೇ ಬೌಲಿಂಗು ಅಂತೆಲ್ಲ ನಾವೆಲ್ಲ ಹೇಳ್ತೇವೆ. ಆ್ಯಂಡ್ ಎಲ್ಲಿ ಸಹ ಡಿಸಪಾಯಿಂಟ್ ಮಾಡಲಿಲ್ಲ. ಅವಕಾಶ ಸಿಕ್ಕಿದ್ದನ್ನು ಚೆಂದ ಮಾಡಿ 2 ಕೈಗಳಿಂದ ಬಾಚಿ ತಬ್ಬಿಕೊಂಡ್ರು. ಬಟ್ ಅವರಿಗೆ ಫಸ್ಟ್ ಟೆಸ್ಟಲ್ಲಿ ಅವಕಾಶವೇ ಸಿಗಲಿಲ್ಲ. ಥ್ಯಾಂಕ್ಫುಲಿ ಹರ್ಷಿತ್ ರಾಣಾ ಅವರು ಮೇಯ್ನ್ ಹೆಡ್ ಅವರ ವಿಕೆಟ್ ತೆಗೆದ್ರು ಫಸ್ಟ್ ಟೆಸ್ಟಲ್ಲಿ. ಅದು ಬ್ಯೂಟಿಫುಲ್ ಬಾಲು, ಆಹಾ ಸೂಪರ್ ಬಾಲು, ಬೋಲ್ಡ್ ಆದರು.
ಬಟ್ ಇವಾಗ ನೋಡಿ ಸೆಕೆಂಡ್ ಟೆಸ್ಟಲ್ಲಿ ಹರ್ಷಿತ್ ರಾಣಾ ಭಯಂಕರ ರನ್ ಮೆಷಿನ್ ಆದರು ಮಾರ್ರೆ. ಒಂದೊಂದು ಓವರಲ್ಲಿ 2-3 4 ದಡ ಅಂತ ಎಲ್ಲ ಹೊಡಿಸ್ಕೊಳ್ತಾ ಇದ್ರು. ಈಗ ಮತ್ತೆ ಪುನಃ ನಾವೆಲ್ಲ ಏನು ಹೇಳ್ತಿದ್ದಾರೆ ಅಂತಂದರೆ ಆಕಾಶ್ ದೀಪ್ ಅವ್ರನ್ನ ಆಡಿಸಬೇಕು ಅಂತ. ಈ ಥರದ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಮತ್ತೆ ಪುನಃ ಥರ್ಡ್ ಟೆಸ್ಟಿಗೆ ಹೋಗುವಾಗ ಯಾರನ್ನು ಆಡಿಸಬೇಕು, ಯಾರನ್ನು ಆಡಿಸಬಾರ್ದು. ಸಡನ್ನಾಗಿ ಅಶ್ವಿನ್ ಅವರನ್ನು ಡ್ರಾಪ್ ಮಾಡ್ತಾರೆ, ಸುಂದರ್ ಅವ್ರನ್ನ ಆಡಿಸ್ತಾರೆ, ಸುಂದರ್ನ ಡ್ರಾಪ್ ಮಾಡಿಸಿದ್ರು, ಅಶ್ವಿನ್ ಅವ್ರನ್ನ ಆಡಿಸಿದ್ರು. ಒಟ್ಟಾರೆ ಒಂದು ಕ್ಲಾರಿಟಿ ಮಿಸ್ ಆಗ್ತಾ ಉಂಟು. ಈಗ ಹೇಳ್ಬೋದು ಫಸ್ಟ್ ಟೆಸ್ಟ್ ವಿನ್ ಆದಾಗ ಇದೆಲ್ಲ ಮಾತಾಡಲಿಲ್ಲ, ಈಗೇನು ಬಾರಿ ಮಾತಾಡ್ತಿ. ವಿನ್ ಆದಾಗ ಮತ್ತೆ ಪುನಃ ನಾವು ಕೆದಕ್ತಾ ಕೂತ್ಕೋಬಾರ್ದು. ವಿನ್ ಆಗಿರುವಂತಹ ಹುಮ್ಮಸ್ಸಲ್ಲಿ ತಂಡ ಇರುವಾಗ ತಂಡವನ್ನು ಸಪೋರ್ಟ್ ಮಾಡ್ತೇವೆ. ಬಟ್ ಈ ಥರ ಹೀನಾಗಿ ಸೋತಾಗ ಆಗ ಒಂಥರ ಬೇಜಾರಾಗ್ತದೆ, ಇದು ಎಂತಪ್ಪ ಇದು ಕರ್ಮ. ಸೊ ಈಗ ಏನು ಥರ್ಡ್ ಟೆಸ್ಟಿಗೆ ಯಾವ ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದೆ ಹೋಗ್ತಾರೆ ಅದು ಇನ್ನೂ ಸಹ ಗೊತ್ತಾಗೋದಿಲ್ಲ. ಈಗ ರೋಹಿತ್ ಶರ್ಮಾ ಅವರು ಮಿಡ್ಲ್ ಆರ್ಡರ್ಗೆ ಬಂದರು, ಕ್ಲಿಕ್ ಆದ್ರ ಇಲ್ಲ. ಮಿಡ್ಲ್ ಆರ್ಡ್ರಲ್ಲಿ 3 ರನ್ ನೋಡಿದ್ರು, 6 ರನ್ ನೋಡಿದ್ರು. ಸೊ ಬರೀ ರೋಹಿತ್ ಶರ್ಮಾ ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತಿದ್ದೇನೆ ಅಂತೆಲ್ಲ ಅಲ್ಲ, ನಾನು ಟಾರ್ಗೆಟೇ ಮಾಡ್ತಾ ಇಲ್ಲ, ಸುಮ್ಮನೆ ಎಕ್ಸಾಂಪಲ್ ತೊಗೊಂಡದ್ದು. ಈವನ್ ವಿರಾಟ್ ಕೊಹ್ಲಿ ಅವರು ಫಸ್ಟ್ ಇನ್ನಿಂಗ್ಸಲ್ಲಿ ಔಟ್ ಆದದ್ದು ನೋಡಿ ನನಗೆ ತಲೆ ಕೆಟ್ಟೋಯ್ತು. ಅದು ಎಲ್ಲಿಯೋ ಬಾಲ್ ಹೋಗ್ತಾ ಉಂಟು, ಅದನ್ನು ಮುಟ್ಟುವಂಥ ಅಗತ್ಯ ಕೂಡ ಇರಲಿಲ್ಲ. ಬೌನ್ಸ್ ಆಯಿತು, ಆಕ್ವರ್ಡ್ ಬೌನ್ಸ್ ಆಯಿತು, ಎಲ್ಲ ಹೋಗ್ತೇನೆ. ಬಟ್ ಅದು 5th 6th ಸ್ಟಂಪಲ್ಲಿ ಹೋಗ್ತಾ ಉಂಟು, ಅದನ್ನು ಮುಟ್ಟು ನೆಸೆಸಿಟಿನೇ ಇರಲಿಲ್ಲ. ಸುಮ್ಮನೆ ಇದ್ದಿದ್ರೆ ಆಗಿತ್ತು, ಅದು ಅದರ ಪಾಡಿಗೆ ಬೌನ್ಸ್ ಹಾಕೊಂಡು ಹೋಗ್ತಾ ಇರ್ತಿತ್ತು. ಅದನ್ನು ಸ್ಟೀವ್ ಸ್ಮಿತ್ ಅವರಿಗೆ ಗೈಡ್ ಮಾಡುವಂತಹ ಅವಕಾಶ, ಅಂದರೆ ಯಾಕೆ ಆ ಪ್ರಮೇಯಕ್ಕೆ ಯಾಕೆ ಹೋದ್ರು ಅವರು, ಅದು ಈಸಿ ಕ್ಯಾಚ್ ಕೊಟ್ಟು ಔಟ್ ಆದರು. ಬೇಜಾರಾಯ್ತಪ್ಪ. ಓವರ್ ಆಲ್ ಈ ಟೆಸ್ಟ್ 2 ಕಾಲದಿಂದಲೇ ಭಾರತ ಮುಗಿಸಿದ್ದು ತುಂಬ ಬೇಸರ ತರಿಸಿದಂಥ ಒಂದು ವಿಷಯ. ಅದಕ್ಕೆ ವಿಡಿಯೋ ಮಾಡಲಿಲ್ಲ, ಅದು ಬೆಳಿಗ್ಗೆ ಎಲ್ಲ ಮನೆಯಲ್ಲೇ ಇದ್ದೆ. ಅನ್ಎಕ್ಸ್ಪೆಕ್ಟೆಡ್ ಇಷ್ಟು ಕೆಟ್ಟದಾಗಿ ಸೋತಿದ್ದೆ, ಇದರ ಬಗ್ಗೆ ಎಂತ ಮಾತಾಡೋದು ಅಂತ ಅನಿಸಿತು. ಮಾತಿಗೆ ಈಗ ಸುಮ್ಮನೆ ಅನಿಸಿತು, ಅಯ್ಯೋ ಡೇ 1 ಡೇ 2 ವೀಡಿಯೋ ಮಾಡಿದ್ದೇನೆ, ಡೇ 2.15 ಅಂತ ಮಾಡುವ ಅಂತ ಈಗ ಅನ್ನಿಸ್ತಾ ಉಂಟು. ಅದಕ್ಕೆ ವೀಡಿಯೋ ಮಾಡಿದೆ. ನೀವು ಹೇಳಿ ಏನೇನು ಮಿಸ್ಟೇಕ್ ಆಯಿತು. ಮತ್ತು ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಬೈತಾ ಕೂತ್ಕೋಬೇಡಿ. ಯಾವುದೋ ಒಂದು ಪ್ಲೇಯರಿಗೆ ಕೆಟ್ಟ ಮಾತಲ್ಲಿ ಬೈಬೇಡಿ. ಯಾರು ಕೂಡ ಬೇಕಂತ ಕೆಟ್ಟದಾಗಿ ಆಡೋದಿಲ್ಲ, ಅದಂತೂ ನಾನು ಖಂಡಿತವಾಗಿ ಹೇಳ್ತೇನೆ. ಯಾವ ದೇಶದವರೇ ಆಗಿರಲಿ, ನಮ್ಮ ದೇಶದವರಾಗಲಿ, ಯಾರು ಕೂಡ ಬೇಕಂತ ಕೆಟ್ಟದಾಗಿ ಆಡೋದಿಲ್ಲ. ಬಟ್ ಯಾಕೆ ಹೀಗೆ ಆಗ್ತಾ ಇದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಭಾರತ ಸರಣಿ ವಿನ್ ಆಗಬೇಕಂತಿದ್ರೆ ಹೆಡ್ ಅವರದು ವೀಕ್ನೆಸ್ ಏನು ಅದಕ್ಕೆ ಕರೆಕ್ಟಾಗಿ ಬಾಲ್ ಹಾಕಬೇಕು. ಅವರಿಗೆ ಬಾಡಿ ಲೈನ್ ಬೌನ್ಸ್ ಆಡಲಿಕ್ಕೆ ಬರುವುದಿಲ್ಲ. ಬಾಡಿ ಲೈನ್ ಬೌನ್ಸರ್ ಹಾಕಬೇಕು ಹೊರತು ಅವರಿಗೆ ವಿಡ್ತ್ ಕೊಡಬಾರ್ದು ಅಥವಾ ಸ್ಲಾಟಲ್ಲಿ ಬಾಲ್ ಹಾಕಬಾರ್ದು. ಆವಾಗ ಸರಿ ರುಬ್ತಾರೆ. ಅವರೇ ಕೀ ಬ್ಯಾಟ್ಸ್ಮೆನ್. ಅವರು ಯಾರು ಹೆಡ್ಡು ಬ್ಯಾಟಿಂಗಿಗೆ ಬಂದಾಗ ಬುಮ್ರಾ ಅವರು 4 ಬಾಲ್ ಹಾಕಿದ್ರು, 4-5 ಬಾಲ್ ಹಾಕಿದ್ರು ಹೆಡ್ ಅವರಿಗೆ. ಅದಾದಮೇಲೆ ಬುಮ್ರಾಗೆ ಓವರೇ ಕೊಡಲಿಲ್ಲ. ಮತ್ತೆ ಬುಮ್ರಾ ಬಾಲಿಂಗ್ ಹಾಕಲಿಕ್ಕೆ ಬಂದಾಗ ಆಲ್ರೆಡಿ ಹೆಡ್ ಅವ್ರದ್ದು ಅರ್ಧ ಶತಕ ದಾಟಿಯಾಗಿತ್ತು. ಅಷ್ಟು ಹೊತ್ತಾದಮೇಲೆ ಮತ್ತೆ ಬುಮ್ರಾ ಬೌಲಿಂಗ್ ಮಾಡಲಿಕ್ಕೆ ಬಂದದ್ದು. ಸೊ ಈ ಥರದ ಟ್ಯಾಕ್ಟಿಕಲ್ ಮಿಸ್ಟೇಕ್ ಎಲ್ಲ ಮಾಡಿದರೆ ಸರಣಿ ವಿನ್ ಆಗಲಿಕ್ಕೆ ಆಗೋದಿಲ್ಲ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್ ಅಷ್ಟೇ. ಸರಿಯಾಗಿದೆ. ಬರುವ ನಮಸ್ಕಾರ.